ವಿಚಾರ ಅಂತಾದ್ರೆ ಒಂದ್ ಕಡೆ ಕೇತುಗ್ರಸ್ತ ಚಂದ್ರಗ್ರಹಣ ಆರಂಭ ಆಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳು. ಭಾರತೀಯರಿಗೆ ಸಹಜವಾಗಿ ಕುತೂಹಲ ಇದೆ. ಹೌದು, ಚಂದ್ರಗ್ರಹಣ ಇಲ್ಲಿ ನಮಗೆ ಅದು ಬರಿಗಣ್ಣಿನಿಂದ ನೋಡೋದಕ್ಕೆ ಕಾಣದೆ ಹೋದ್ರು ಬಹುತೇಕ 6-6:30 ಸಂದರ್ಭದಲ್ಲಿ ಅದು ಮುಕ್ತಾಯ ಆಗುತ್ತೆ ಅಂತ ಅಂದ್ರೂ ಕೂಡ ಜ್ಯೋತಿಷಿಗಳು ಏನ್ ಹೇಳ್ತಾರೆ, ಗ್ರಹಣದ ಎಫೆಕ್ಟ್ ಇದೆ ಅನ್ನುವಂತನ ಹೇಳ್ತಾ ಇದ್ದಾರೆ. ಹಾಗಾಗಿ ಗ್ರಹಣದ ಎಫೆಕ್ಟ್ ಏನೇನು, ಜೊತೆಗೆ ಬೇರೆ ಬೇರೆ ಕಡೆ ಆ ಗ್ರಹಣ ಗೋಚರ ಆಗುತ್ತಲ್ಲ, ನಾನು ಆಗಾಗ ಹೇಳ್ತಾ ಇರ್ತೀವಿ, ಇದೊಂದು ಬಹಳ ಕೌತುಕದ ಕ್ಷಣಗಳು. ಆಮೇಲೆ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನು ನೋಡಿ ಹೇಗೆ ಆಗುತ್ತೆ ಈ ಗ್ರಹಣಗಳನ್ನು ತಿಳ್ಕೊಳ್ಳೋಕೆ ವೈಜ್ಞಾನಿಕವಾಗಿಯೂ ಕೂಡ ಬಹಳ ಅನುಕೂಲ ಆಗುವಂಥ ಒಂದು ಸನ್ನಿವೇಶ. ಅದ್ರ ಜೊತೆಗೆ ನಾವು ನೋಡ್ತಾ ಹೋಗೋಣ. ಅದ್ರ ಜೊತೆಗೇನೆ ಇನ್ನು ಇಸ್ರೇಲ್ ಹಾಗೆ ಅಮೆರಿಕ ಜೊತೆಗೆ ಇರಾನ್ ನಡುವಿನ ಈ ಯುದ್ಧ ಇವತ್ತು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಎಲ್ರಿಗೂ ಆತಂಕ ಇದ್ದಿದ್ದು ಅಂತ ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಕಾಲುವೆನ ಏನಾದ್ರೂ ಇರಾನ್ ಬಂದ್ ಮಾಡಿಬಿಟ್ರೆ ಏನ್ ಕತೆ ಅಂತ. ಹೌದು, ಇರಾನ್ ಬಂದ್ ಮಾಡಿದೆ, ಬಹಳಷ್ಟು ಹಡಗುಗಳು ಸಾಲ್ಗಟ್ಟು ನಿಂತಿದೆ. ಇದರಿಂದ ಬಹಳಷ್ಟು ದೇಶಗಳಿಗೆ ಸಮಸ್ಯೆ ಆಗ್ಬೋದು, ಇನ್ಕ್ಲೂಡಿಂಗ್ ಭಾರತ ಕೂಡ. ಆ ಡೀಟೇಲ್ಸ್ ಅನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸೈಮಲ್ಟೇನಿಯಸ್ ಆಗಿ ನಾವು ಎರಡು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಓವರ್ ಟು ಯು ಮಧು. ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಇವತ್ತು ಸಂಭವಿಸ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಕೂಡ ಈ ಗ್ರಹಣದ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳು ನಡೀತಾ ಇದೆ. ದ್ವಾದಶ ರಾಶಿಗಳ ಫಲಾಫಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಜ್ಯೋತಿಷಿಗಳು ಮಾತನಾಡಿದ್ದಾರೆ. ಈ ಕೇತುಗ್ರಸ್ತ ಚಂದ್ರಗ್ರಹಣ ಭಾರತದಲ್ಲೂ ಕೂಡ ಗೋಚರ ಆಗ್ತಾ ಇರೋದ್ರಿಂದ ಅದರ ಪರಿಣಾಮ ಭಾರತದ ಮಟ್ಟಿಗೆ ಹೇಗಿರುತ್ತೆ ಮತ್ತು ವಿಶ್ವದ ಮೇಲೆ ಇದರ ಕೆಟ್ಟ ಪರಿಣಾಮಗಳು ಹೇಗಿರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದ್ರೆ ವೈಜ್ಞಾನಿಕವಾಗಿಯೂ ಕೂಡ ಅದರ ವಿಶ್ಲೇಷಣೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಭೋಮಂಡಲದಲ್ಲಿ ಚಂದ್ರಗ್ರಹಣದ ಕೌತುಕವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಕೆಂಪು ವರ್ಣಕ್ಕೆ ಬಿಳಿಯ ಚಂದಿರ ತಿರುಗ್ತಾನೆ. ಮಧ್ಯಾಹ್ನ 3:13ಕ್ಕೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಅಂದ್ರೆ ಚಂದ್ರಗ್ರಹಣದ ಸ್ಪರ್ಶಕಾಲ ಮಧ್ಯಾಹ್ನ 3:13. ಹೋಳಿ ಹುಣ್ಣಿಮೆಯಂದೇ ರಕ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರುವುದು ಕೂಡ ಎಲ್ಲೋ ಒಂದು ಕಡೆ ಕೇಡುಗಳು ಹೆಚ್ಚಾಗಬಹುದು ಅನ್ನೋ ಚರ್ಚೆ ಆಗ್ತಾ ಇದೆ. ಭಾರತದಲ್ಲಿ 21 ನಿಮಿಷಗಳ ಕಾಲ ಚಂದ್ರಗ್ರಹಣ ಗೋಚರ ಆಗಲಿದೆ. ಬಿಳಿ ಬಣ್ಣದಲ್ಲಿ ನಾವು ಚಂದ್ರನನ್ನ ಕಣ್ತುಂಬಿಕೊಳ್ತಾ ಇದ್ವಿ. ಈ ಚಂದ್ರಗ್ರಹಣ ಇದೆಯಲ್ಲ, ಕೇತುಗ್ರಸ್ತ ಚಂದ್ರಗ್ರಹಣ. ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ. ಇದನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಇಡೀ ಭಾರತ ಮಾತ್ರವಲ್ಲ, ವಿಶ್ವವೇ ಕುತೂಹಲದಿಂದ ಎದುರು ನೋಡ್ತಾ ಇದೆ. ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಗ್ರಹಣ ಅಂದ್ರೆ ಬರೀ ಗಣ್ಣಿನಲ್ಲಿ ನೋಡಬಾರ್ದು, ಅದರಿಂದ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಕಣ್ಣಿಗೆ ದೋಷ ಉಂಟಾಗುತ್ತೆ ಅಂತ ನಾವು ಮಾತನಾಡ್ತಾ ಇದ್ವಿ. ವೈಜ್ಞಾನಿಕವಾಗಿ ಅದನ್ನು ಅಲ್ಲಗಳೆದ್ರೂ ಕೂಡ ಎಲ್ಲೋ ಒಂದು ಕಡೆ ಒಂದಷ್ಟು ವಿಚಾರಗಳು ವೈಜ್ಞಾನಿಕತೆಯನ್ನು ಮೀರಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ವು. ಆದರೆ ಈ ಬಾರಿಯ ಗ್ರಹಣ ಇದೆಯಲ್ಲ, ಇದನ್ನ ಬರೀ ಗಣ್ಣಿನಿಂದ ನೋಡಬಹುದು ಅಂತಾನೂ ಹೇಳಲಾಗ್ತಿದೆ. ಗ್ರಹಣ ಸ್ಪರ್ಶಕಾಲದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. 3:13ಕ್ಕೆ ಗ್ರಹಣ ಸ್ಪರ್ಶಕಾಲ ಆದರೆ ಗ್ರಹಣದ ಮಧ್ಯಕಾಲ ಬಂದು ಸಂಜೆ 4:34. ಗ್ರಹಣದ ಮೋಕ್ಷಕಾಲ ಸಂಜೆ 6:47. ಅಂದ್ರೆ ಗ್ರಹಣ ಅಂತ್ಯ ಆಗುವಂತಹ ಸಮಯ. ಈ ಒಂದು ಸಮಯದ ನಡುವೆ ಇದೆಯಲ್ಲ, ಪ್ರಮುಖವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಮಾತನಾಡೋದಾದ್ರೆ ದೇಗುಲಗಳಲ್ಲಿ ಈಗಾಗಲೇ ಒಂದಷ್ಟು ಪೂರ್ವಭಾವಿ ಸಿದ್ಧತೆಗಳನ್ನ ಹೇಗೆ ಮಾಡ್ಕೊಂಡಿದ್ರು ಅನ್ನೋದ್ರ ಕುರಿತು ಬೆಳಗ್ಗೆಯಿಂದಲೂ ಕೂಡ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಒಂದಷ್ಟು ದೇಗುಲಗಳಲ್ಲಿ ಈಗಾಗಲೇ ದೇವಸ್ಥಾನದ ಬಾಗಿಲುಗಳನ್ನ ಬಂದ್ ಮಾಡಲಾಗಿದೆ. ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಿದ ನಂತರದಲ್ಲಿ ಇನ್ನೇನಿದ್ರು ದೇಗುಲ ಓಪನ್ ಆದ್ರೆ ಸಂಜೆಯ ಮೇಲೆನೆ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ನಾಳೆ ಬೆಳಗ್ಗೆನೆ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಯಾಕಂದ್ರೆ ಗ್ರಹಣದ ಎಫೆಕ್ಟ್ ದೇವರಿಗೂ ಕೂಡ ತಟ್ಟುತ್ತೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ಇನ್ನು ವಾರ್ ಬಗ್ಗೆ ಮಾಲ್ತೇಶ್ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಎಕ್ಸಾಕ್ಟ್ಲಿ ಮಧು, ಇನ್ನೊಂದು ವಿಚಾರ ಅಂತಂದ್ರೆ ವಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಇವತ್ತು 4ನೇ ದಿನ ಇವತ್ತು ಯುದ್ಧ ಶುರುವಾಗಿ. ಆಮೇಲೆ ಬಹುತೇಕ ನಾವು ಇರಾನ್ನ ನೌಕಾ ಸೇನೆಯನ್ನ ನಾವು ಪುಡಿ ಮಾಡ್ತಾ ಇದ್ದೀವಿ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಜೊತೆಗೆ ಅವರ ಕ್ಷಿಪಣಿ ತಯಾರಿಕಾ ಘಟಕಗಳು ಹಾಗೆ ಕ್ಷಿಪಣಿಯನ್ನ ಎಲ್ಲೆಲ್ಲಿ ಅವ್ರು ಇಟ್ಟಿದ್ರಲ್ಲ ಅಂತ ಘಟಕಗಳನ್ನ ಕೂಡ ನಾವು ಹೊಡೆದುರುಳಿಸಿದೀವಿ ಅಂತ ಹೇಳ್ಕೊಂಡು ಇಸ್ರೇಲ್ ಜೊತೆಗೆ ಅಮೆರಿಕ ಹೇಳ್ತಾ ಇದೆ. ಹಾಗಾಗಿ ಈಗೇನ್ ಮಾಡುತ್ತೆ ಇರಾನ್ ಅನ್ನುವಂತ ಸಹಜವಾದಂತ ಪ್ರಶ್ನೆ. ಇನ್ನೊಂದು ಕಡೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಕೆಲ ಸುದ್ದಿ ಮಾಧ್ಯಮಕ್ಕೆ ಅವರು ಇಂಟರ್ವ್ಯೂ ಕೊಡುವಂತ ಸಂದರ್ಭದಲ್ಲಿ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಫ್ ಸಿಚುವೇಶನ್ ಡಿಮಾಂಡ್ಸ್, ನಾವು ಇಲ್ಲಿ ತನಕ ಭೂಸೇನೆಯನ್ನ ಇರಾನ್ ಒಳಗೆ ನುಗ್ಸುವಂತ ನಿಟ್ಟಿನಲ್ಲಿ ನಾವು ಉದ್ದೇಶವನ್ನ ಹೊಂದಿಲ್ಲ. ಇಫ್ ಸಿಚುವೇಶನ್ ಡಿಮಾಂಡ್ಸ್, ನಾವು ಸೇನೆಯನ್ನ ನುಗ್ಗಿಸ್ತೀವಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಹಾಗೇನಾದ್ರೂ ಅಮೆರಿಕ ನಿರ್ಧಾರಕ್ಕೆ ಬಂದಿದ್ದೆ ಆದಲ್ಲಿ ಅದು ಘೋರ ಯುದ್ಧಕ್ಕೆ ಕಾರಣ ಆಗಬಹುದಾ ಅಂತ ಚಾನ್ಸಸ್ ಇದೆ. ಇದರ ಜೊತೆಗೆ ನಾನು ಇನ್ನೊಂದು ಸಂಗತಿಯನ್ನ ಆಗ ಹೇಳ್ತಾ ಇದ್ನಲ್ಲ, ಹರ್ಮುಜ್ ಕಾಲುವೆಗೆ ಸಂಬಂಧಪಟ್ಟ ಹಾಗೆ ಇರಾನ್ ಬಹಳ ಕಠಿಣವಾದಂತ ನಿಲುವನ್ನ ತೆಗೆದುಕೊಳ್ತಾ ಇದೆ. ಹರ್ಮುಜ್ ಕಾಲುವೆಯನ್ನ ಬಂದ್ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದಕ್ಷಿಣ ಇರಾನ್ನಲ್ಲಿ ಇದೆಲ್ಲದರ ನಡುವೆನೆ 4.3 ತೀವ್ರತೆಯ ಭೂಕಂಪನ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇರಾನ್ನ ಗಿರಾಶ್ ಪ್ರದೇಶದಲ್ಲಿ ಯುದ್ಧದ ನಡುವೆ ಇರಾನ್ ನಡುಗ್ತಾ ಇದೆ. ಗಿರಾಶ್ ಪ್ರದೇಶದಲ್ಲಿ ಸುಮಾರು 4.3ರ ತೀವ್ರತೆ ದಾಖಲಾಗಿದೆ ರಿಕ್ಟರ್ ಮಾಪಕದಲ್ಲಿ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ.
ಸೊ ಇದು ಗೊತ್ತಿಲ್ಲ, ಇದು ಬಹುಶಃ ಆಗ್ತಾ ಇರುವಂತ ಯುದ್ಧದ ಕಾರಣದಿಂದಾಗಿ ಸ್ಫೋಟ ಆಗ್ತಾ ಇರುವಂತ ದೊಡ್ಡ ದೊಡ್ಡ ಆ ಬಾಂಬ್ನ ಕಾರಣಕ್ಕಾಗಿ ಏನಾದರೂ ಆಗ್ತಾ ಇರುವಂತ ಕಂಪನನೋ ಇದು, ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗ ಆಲ್ರೆಡಿ ನೋಡಿದ್ದೀವಿ, ಇರಾನ್ ಬಹಳಷ್ಟು ಯುರೇನಿಯಂ ಅನ್ನೆಲ್ಲ ಸಂಗ್ರಹ ಮಾಡ್ಕೊಂಡಿತ್ತು, ಅಣ್ವಸ್ತ್ರಗಳನ್ನ ತಯಾರು ಮಾಡುವಂತ ಕಾರ್ಯದಲ್ಲಿತ್ತು. ಇದೇನು ಯಾವುದು ಮುಚ್ಚಿಟ್ಟಿರುವಂತ ವಿಚಾರ ಅಲ್ಲ. ಅಂಥ ಆಟೋಮ್ ಬಾಂಬ್ ಏನಾದರೂ ಇಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು, ನ್ಯೂಕ್ಲಿಯರ್ ಬಾಂಬ್ ಏನಾದ್ರು ಬ್ಲಾಸ್ಟ್ ಆಗಿದೆಯಾ ಅಲ್ಲಿ? ಅಂದ್ರೆ ನ್ಯೂಕ್ಲಿಯರ್ ಕಂಪ್ಲೀಟ್ ಆಗಿ ತಯಾರಾಗಿರುವಂಥದ್ದಲ್ಲ, ಬಟ್ ಅದಕ್ಕೆ ಸಂಗ್ರಹಿಸಿಕೊಂಡಿರುವಂಥ ಯುರೇನಿಯಮು ಅಥವಾ ಇನ್ನಿತರ ಸ್ಫೋಟಕಗಳೇನಾದರೂ ಬ್ಲಾಸ್ಟ್ ಆಗಿ ಈ ರೀತಿಯಾದಂಥ ಕಂಪನ ಆಗಿದೆಯಾ, ಅಥವಾ ಭೂಕಂಪನ ಸಹಜವಾಗಿ ಸಂಭವಿಸಿರುವಂಥದ್ದು? ಇದು ಈ ಕ್ಷಣಕ್ಕೂ ಕೂಡ ಬಹಳ ಕುತೂಹಲ ಇದೆ. ಜೊತೆಗೆ ಇರಾನ್ನ ಹಲವು ಭಾಗಗಳಲ್ಲಿ ಈ ರೀತಿಯಾಗಿ ಭೂಕಂಪನ ಆಗಿದೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದ್ದ ಹಾಗೆ ಬಹಳ ಆತಂಕಗೊಂಡಿದ್ದಾರೆ ಜನ ಅನ್ನುವಂಥ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಹಾಗೆ ಖಮನೈ ಹತ್ಯೆಯ ಬಳಿಕ ಅದರ ವಿರುದ್ಧವಾಗಿ ಪ್ರತಿಭಟಿಸ್ತಾ ಇರೋದು, ಜೊತೆಗೆ ಖಮನೈ ಹತ್ಯೆ ಆಯ್ತಲ್ಲ ಅನ್ನುವಂಥ ಖುಷಿಗೆ ಇರಾನ್ನ ಹಲವು ಕಡೆ ಜನ ಹೊರಗೆ ಬಂದು ಆ ಸೆಲೆಬ್ರೇಷನ್ ಇದು ಕೂಡ ಇವತ್ತು ಮುಂದುವರಿತಾ ಇದೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ನಾನು ಆಗ್ತಾನೆ ಹೇಳಿದಾಗೆ ಇದೆಲ್ಲದಕ್ಕಿಂತ ಅತಿ ಮುಖ್ಯವಾಗಿ ಈ ಯುದ್ಧದ ಎಫೆಕ್ಟ್ ಬೇರೆ ಬೇರೆ ದೇಶಗಳ ಮೇಲೆ, ಭಾರತದ ಮೇಲೆ ಹೇಗಾಗ್ತಾ ಇತ್ತು ಅಂತಂದ್ರೆ, ಆ ಹರ್ಮುಜ್ ಕಾಲುವೆಯನ್ನ ಏನಾದರೂ ಬಂದ್ ಮಾಡಿದ್ರೆ, ಇರಾನ್ ಈಗ ಆ ನ್ಯಾರೋ ಪಾತನ್ನ ಬಂದ್ ಮಾಡಿದೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ಹೀಗಾಗಿ ಬಹಳಷ್ಟು ಹಡಗುಗಳು ನಿಂತಲ್ಲೇ ನಿಂತಿವೆ, ಕೆಲ ಹಡಗುಗಳಿಗೆ ಬೆಂಕಿಯಲ್ಲಿ ತಗುಲಿದೆ, ಆ ಕಾರಣಕ್ಕಾಗಿ ಹೊತ್ತುರಿತಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಜೊತೆಗೆ ಕೆಲ ಇನ್ಶೂರೆನ್ಸ್ ಕಂಪನಿಗಳು, ಯಾವುದೇ ಒಂದು ಹಡಗು ಅದು ಲೋಡಿಂಗ್ ಅನ್ಲೋಡಿಂಗ್ ಆಗುವಂಥ ಸಂದರ್ಭದಲ್ಲಿ ಇನ್ಶೂರ್ಡ್ ಆಗಿರುತ್ತೆ, ಬಟ್ ಅಂತ ಇನ್ಶೂರೆನ್ಸ್ ಕಂಪನಿಗಳು ವಾರ್ ಕಾರಣದಿಂದಾಗಿ ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕಾಗಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರಂತೆ. ಹೀಗಾಗಿ ಬಹಳ ದೊಡ್ಡ ದೊಡ್ಡ ಕಂಪನಿಗಳು ಈಗ ತಲೆಬಿಸಿ ಮಾಡ್ಕೊಳ್ತಾ ಇದೆ, ಬಹಳ ಗೊಂದಲ ಕಾರಣ ಆಗ್ತದೆ ವಿಶ್ವದಾದ್ಯಂತ. ಇದರ ಜೊತೆಗೇನೆ ಗ್ರಹಣ ಆರಂಭ ಆಗ್ತಾ ಇರುವಂತಹ ಸಂದರ್ಭ ಇದು. ಓವರ್ ಟು ಯು ಮಧು, ಇದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡಿ. ಎಸ್ ಮಾಲ್ತೇಶ್, ತಾವು ಹೇಳ್ತಾ ಇದ್ರಿ ಸದ್ಯಕ್ಕೆ ವಾರ್ನ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಬೆಳವಣಿಗೆಗಳು ಏನಾಗ್ತಿದೆ ಅಂತ ಹೇಳಿ. ಈಗ ಈ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರುವ ಸಂದರ್ಭದಲ್ಲಿಯೇ ಈಗ ಇಲ್ಲಿ ವಾರ್ನ ಪರಿಸ್ಥಿತಿ ನಿರ್ಮಾಣವಾಗಿರುವುದು. ಎಲ್ಲೋ ಒಂದು ಕಡೆ ಈ ಗ್ರಹಣದ ಎಫೆಕ್ಟ್ ಇರಬಹುದಾ ಅಂತಾನೂ ಚರ್ಚೆಗಳಾಗ್ತಾ ಇದೆ. ಈ ನಡುವೆ ದೇಗುಲಗಳು ಬಂದ್ ಆಗಿವೆ. ದೇಗುಲಗಳಲ್ಲಿ, ದೇವಸ್ಥಾನಗಳಲ್ಲಿ, ಗರ್ಭಗುಡಿಗಳಿಗೆ ಅಥವಾ ದೇವರ ವಿಗ್ರಹಕ್ಕೆ ದರ್ಬೆಯನ್ನ ಹಾಕುವ ಮೂಲಕ ಅಥವಾ ದೇವರನ್ನ ಸಂಪೂರ್ಣವಾಗಿ ಮುಚ್ಚುವ ಮೂಲಕ ಗ್ರಹಣದ ಎಫೆಕ್ಟ್ ದೇವರಿಗೆ ತಟ್ಟಬಾರದು ಅಂತ ಹೇಳಿ ಅರ್ಚಕರು ಏನಿರ್ತಾರೋ ಅವರೆಲ್ಲರೂ ಕೂಡ ವಿಧಿವಿಧಾನಗಳನ್ನ ಪಾಲಿಸ್ತಾ ಇದ್ದಾರೆ. ಬರೀ ರಾಜ್ಯ ಮಾತ್ರವಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗುತ್ತೆ. ಅದು ಈ ಬಾರಿಯೂ ಕೂಡ ಮುಂದುವರೆದಿದೆ. ಅನ್ನಪೂರ್ಣೇಶ್ವರಿ ಹೊರನಾಡು, ಹೊಳೆ ಆಂಜನೇಯ, ಲಕ್ಷ್ಮೀ ನರಸಿಂಹ, ದುರ್ಗಾಂಬಿಕಾ ದೇವಿ, ಕಪಿಲೇಶ್ವರ, ಓಂಕಾರೇಶ್ವರ ದೇಗುಲದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬೆಳಿಗ್ಗೆಯಿಂದಲೂ ಕೂಡ ದೇವರಿಗೆ ವಿಶೇಷ ಪೂಜೆ, ಪುನಸ್ಕಾರ, ಅಭಿಷೇಕ ಇತ್ಯಾದಿಗಳನ್ನು ನೆರವೇರಿಸಲಾಯಿತು. ಈಗ ಗ್ರಹಣದ ಸಮಯ ಆರಂಭವಾಗುವ ಬೆನ್ನಲ್ಲೇ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ದೇವಸ್ಥಾನಗಳನ್ನು ಬಂದ್ ಮಾಡಿ ಭಕ್ತಾದಿಗಳ ದರ್ಶನಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ದೇವಸ್ಥಾನಗಳನ್ನು ಬಂದ್ ಮಾಡುವ ಹೊರತಾಗಿಯೂ ಕೂಡ ಒಂದಷ್ಟು ದೇವಾಲಯಗಳಿಗೆ ಈ ಗ್ರಹಣದ ಎಫೆಕ್ಟ್ ತಟ್ಟೋದಿಲ್ಲ. ಎಂದಿನಂತೆ ದೇವಸ್ಥಾನಗಳು ಓಪನ್ ಇರುತ್ತೆ ಅಂತ ಹೇಳಿ ಅರ್ಚಕರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಗ್ರಹಣ ಅಂತ ಬಂದಾಗ ಅದನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಶ್ಲೇಷಿಸಲಾಗುತ್ತೆ, ಹಾಗೆಯೇ ವೈಜ್ಞಾನಿಕವಾಗಿಯೂ ಕೂಡ ನೋಡಲಾಗುತ್ತೆ. ಅಧ್ಯಯನದ ವಿಷಯವೂ ಕೂಡ ಹೌದು. ಈ ಗ್ರಹಣ ಸಂಭವಿಸುವಂತಹ ಸಂದರ್ಭ ಅದು ಸೂರ್ಯಗ್ರಹಣವೇ ಇರಬಹುದು, ಚಂದ್ರಗ್ರಹಣವೇ ಇರಬಹುದು, ನಭೋಮಂಡಲದಲ್ಲಿ ನಡೆಯುವಂತಹ ಈ ಕೌತುಕವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರು ಹಿರಿಕಿರಿಯರೆನ್ನದೆ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಇದು ಚಾಮುಂಡೇಶ್ವರಿ ದೇಗುಲದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ದೇಗುಲವನ್ನ ಬಂದ್ ಮಾಡಲಾಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇನ್ನೇನಿದ್ರೂ ಸಂಜೆ ಏನು ಸಮಯವನ್ನು ನಿಗದಿಪಡಿಸಲಾಗಿತ್ತು 7:30 ಅಥವಾ 8 ಗಂಟೆಯ ನಂತರವೇ ಭಕ್ತಾದಿಗಳಿಗೆ ಚಾಮುಂಡೇಶ್ವರಿಯ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಈಗ ಗ್ರಹಣ ಮುಕ್ತಾಯ ಆಯಿತು ಅಂತ ಹೇಳಿ ದೇವಸ್ಥಾನದ ಬಾಗಿಲನ್ನು ತೆಗೆದು ದೇವಿಗೆ ಪೂಜೆ ಮಾಡಿ ಭಕ್ತರನ್ನ ಒಳಗಡೆ ಬಿಡೋದಲ್ಲ, ಒಂದಷ್ಟು ವಿಧಿವಿಧಾನಗಳಿದೆ. ಆ ಗ್ರಹಣ ಎಫೆಕ್ಟ್ ತಟ್ಟುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏನೆಲ್ಲ ಅವರು ದರ್ಬೆ ಇರಬಹುದು ಅಥವಾ ಬೇರೆ ಬೇರೆ ವಸ್ತುಗಳನ್ನ ಬಳಸಿದ್ರು ಅದೆಲ್ಲವನ್ನ ಕೂಡ ಅಲ್ಲಿಂದ ತೆಗೆದು ದೇವರನ್ನ ಶುದ್ಧೀಕರಿಸುವಂತಹ ಕಾರ್ಯ ಆಗುತ್ತೆ. ಇಡೀ ದೇವಸ್ಥಾನವನ್ನ ಶುದ್ಧಿ ಮಾಡಿ ನಂತರದಲ್ಲೇ ಭಕ್ತಾದಿಗಳಿಗೆ ದೇವಸ್ಥಾನದ ಒಳಗಡೆ ಪ್ರವೇಶವನ್ನ ಕೊಡಲಾಗುತ್ತೆ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇದೇ ಕ್ರಮವನ್ನ ಅನುಸರಿಸಲಾಗುತ್ತೆ. ಈಗ ಸಂಜೆ ನಂತರ ಅಂದ್ರೆ ಗ್ರಹಣ ಮುಕ್ತಾಯ ಆದ್ಮೇಲೆ ಇದು ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಅನ್ವಯಿಸುತ್ತೆ. ಇನ್ನುಳಿದಂತೆ ಏನು ವೈಜ್ಞಾನಿಕವಾಗಿ ನಾವು ಮಾತನಾಡ್ತಾ ಇದ್ವಲ್ಲ, ಆ ವಿಚಾರವಾಗಿ ವಿಜ್ಞಾನಿಗಳು ಬಹಳ ಕೌತುಕದಿಂದ ನೋಡ್ತಾ ಇದ್ದಾರೆ. ಈಗಾಗಲೇ ಸಮಯವನ್ನ ನಿಗದಿಪಡಿಸಲಾಗಿದೆ. ಇಷ್ಟು ಸಮಯ ಗೋಚರ ಆಗಬಹುದು ಗ್ರಹಣ, ಭಾರತದಲ್ಲಿ ಇಷ್ಟು ಕಾಲ ಗ್ರಹಣ ಇರಬಹುದು, ಕರ್ನಾಟಕದಲ್ಲಿ ಇಷ್ಟು ಒಂದು ಕ್ಷಣಗಳು ಈ ಒಂದು ಗ್ರಹಣ ಗೋಚರಿಸಬಹುದು ಅಂತ ಹೇಳಿ. ಆದರೆ
ಇದರ ಹೊರತಾಗಿಯೂ ಬೇರೆ ಏನಾದರೂ ಕೌತುಕ ವಿಚಾರಗಳನ್ನ ಕಣ್ತುಂಬಿಕೊಳ್ಬಹುದಾ? ಆ ಚಂದ್ರ ಯಾವ ರೀತಿಯಾಗಿ ಗ್ರಹಣ ಸಂಭವಿಸಿದ ಸಂದರ್ಭದಲ್ಲಿ ಗೋಚರಿಸ್ತಾನೆ ಅನ್ನೋ ಕುತೂಹಲ ಮನೆ ಮಾಡಿದೆ. ನಾವು ಗ್ರಹಣದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಜೊತೆಗೆ ಈ ಯುದ್ಧದ ಕಾರ್ಮೋಡ ಏನು ಆವರಿಸಿದೆ ಅಲ್ಲ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದಲ್ಲಿ, ಅದರ ಬಗ್ಗೆಯೂ ಕೂಡ ಮಾಲ್ತೇಶ್ ಮಾಹಿತಿಯನ್ನ ನೀಡ್ತಾ ಇದ್ರು. ಮಾಲ್ತೇಶ್, ಓವರ್ ಟು ಯು. ಥ್ಯಾಂಕ್ ಯು ಮಧುಶ್ರೀ. ಆಮೇಲೆ ಈ ಜ್ಯೋತಿಷ್ಯ ವಲಯಕ್ಕೂ ಕೂಡ ಈಗ ಒಂದು ರೀತಿ ತಾವು ಹಿಂದೆಯಿಂದ ಏನು ಹೇಳ್ಕೊಂಡ್ ಬರ್ತಾ ಇದ್ವಿ, ಗ್ರಹಣ ಅಂತ ಅಂದ್ರೆ ಜಗತ್ತಿನಲ್ಲಿ ಏನಾದರೂ ಅನಾಹುತಗಳಾಗ್ಬಿಡುತ್ತವೆ, ಯುದ್ಧಗಳಾಗುತ್ತವೆ. ಅದರಲ್ಲೂ ಈ ಚಂದ್ರಗ್ರಹಣ ಅಂತ ಸಂದರ್ಭದಲ್ಲಿ ಚಂದ್ರ ಹೇಳಿ ಕೇಳಿ ಮನಸ್ಕಾರಕ, ಅವ್ರು ತೆಗೆದುಕೊಳ್ಳುವಂಥ ದೊಡ್ಡ ದೊಡ್ಡ ನಾಯಕಗಳ ಡಿಸಿಷನ್ಸ್ ಏನಿರುತ್ತೆ ಅದು ಬಹಳ ಅಗ್ರೆಸಿವ್ ಆಗಿರುವಂಥ ಡಿಸಿಷನ್ಸ್ ಇರುತ್ತೆ. ಈ ಥರನ ಅಂಥದ್ದು ವಾದವನ್ನು ಅವ್ರು ಇಡ್ತಾ ಇರ್ತಾರೆ. ಬಹುಶಃ ಅಂಥ ವಾದ ಇಡೋರಿಗೆಲ್ಲ ಇದೊಂದು ಒಂದು ಪುರಾವೆ ರೀತಿಯಾಗಿ ಇದನ್ನು ಬಳಸ್ಕೊಳ್ತಾ, ಉದಾಹರಣೆ ರೀತಿಯಾಗಿ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟ. ಇನ್ನು ಇರಾನ್ ಮಿಸೈಲ್ ದಾಳಿಯಿಂದ ಒಂದು ಸೇತುವೆಗೆ ಹಾನಿಯಾಗಿದೆ. UAE ಹಾಗೆ ಬಹ್ರೈನ್ ಸಂಪರ್ಕಿಸುವಂಥ ಏಕೈಕ ಸೇತುವೆ ಅಂತೆ ಅದು. ಸೊ ಬಹ್ರೈನ್ಗೆ ಹೆಚ್ಚುವರಿ ಸೇನೆಯನ್ನ ರವಾನಿಸ್ತಾ ಇದ್ದ ಹಾಗೆ ಈಗ ಅಲ್ಲಿ ದಾಳಿ ಆಗಿದೆ ಇರಾನ್ನಿಂದ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಸೊ ಸೇತುವೆ ಮೇಲೆ ಬೆಂಕಿ ಉರಿತಾ ಇರುವಂತಹ ದೃಶ್ಯ ಸೆರೆಯಾಗಿದೆ. 1986ರಲ್ಲಿ ನಿರ್ಮಿಸಲಾಗಿದ್ದಂಥ ಕಿಂಗ್ ಫಹದ್ ಸೇತುವೆ ಅದು. ಸುಮಾರು 25 ಕಿಲೋಮೀಟರ್ ಉದ್ದದ ಸಮುದ್ರ ಸೇತುವೆ. ಅದರ ಮೇಲೆ ಇದೀಗ ಇರಾನ್ ದಾಳಿ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಆಗ್ತಾನೆ ಹೇಳಿದಾಗೆ ಇದು UAE ಹಾಗೆ ಬಹ್ರೈನ್ ಅನ್ನ ಸಂಪರ್ಕಿಸುವಂತ ಒಂದು ಸೇತುವೆ. ಬಟ್ ಇದು ಕೇವಲ ಒಂದು ಬೆಂಕಿ ಹೊತ್ತಿರೋದಕ್ಕೆ ಮಾತ್ರ ಸೀಮಿತನ, ಅಥವಾ ಆ ಸೇತುವೆಗೆ ಏನಾದರೂ ಬಹಳ ಡ್ಯಾಮೇಜ್ ಆಗಿದೆಯಾ? ಅಕಸ್ಮಾತ್ ಏನಾದ್ರು ಬಹಳ ಡ್ಯಾಮೇಜ್ ಆಗಿದ್ದಿದ್ರೆ ಇದು ಬಹಳ ದೊಡ್ಡ ಸಮಸ್ಯೆಗೆ ಆ ಭಾಗದಲ್ಲಿ ಸಮಸ್ಯೆ ಆಗ್ಬೋದು. ಕೊಲ್ಲಿ ರಾಷ್ಟ್ರಗಳಲ್ಲಿ ಈಗ ಆಲ್ರೆಡಿ ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇರಾನ್ ತನ್ನ ಕ್ಷಿಪಣಿ ವ್ಯವಸ್ಥೆಯನ್ನ ಬಹಳ ಬಲಿಷ್ಠಗೊಳಿಸ್ಕೊಂಡಿತ್ತು. ಬಟ್ ಅಂತ ಘಟಕಗಳ ಮೇಲೇನೆ ನಾವು ಅಟ್ಯಾಕ್ ಮಾಡಿರುವಂತ ಕಾರಣಕ್ಕಾಗಿ ಇರಾನ್ ಅಂದ್ಕೊಂಡಂತ ಅಟ್ಯಾಕ್ ಮಾಡೋದಕ್ಕಾಗಲ್ಲ ಅಂತ ಅಮೆರಿಕ ಮೇಲಿನ ಮೇಲೆ ಕ್ಲೈಮ್ ಮಾಡ್ತಾ ಇದೆ. ಬಟ್ ಅದರ ಹೊರತಾಗಿಯೂ ಕೂಡ ಇರಾನ್ ತನ್ನ ಅತ್ಯಾಧುನಿಕ ಡ್ರೋನ್ಗಳ ಮುಖೇನವಾಗಿ ಬಹಳಷ್ಟು ಕಡೆ ಅಟ್ಯಾಕ್ ಮಾಡ್ತಾ ಇದೆ. ಸೊ ಅಂತಹ ಒಂದು ಅಟ್ಯಾಕ್ ಈ ಸೇತುವೆ ಮೇಲೂ ಕೂಡ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಕಿಂಗ್ ಫಹದ್ ಸೇತುವೆ ಮೇಲೆ ಆಗಿರುವಂತ ಅಟ್ಯಾಕ್ ಅಂತ ಹೇಳಿ. ಆಮೇಲೆ ಇನ್ನು ನಿನ್ನೆ ಮೊನ್ನೆಗೆಲ್ಲ ಹೋಲ್ಸ್ಕೊಂಡಂತ ಸಂದರ್ಭದಲ್ಲಿ ಈ ಗಲ್ಫ್ ರಾಷ್ಟ್ರಗಳ ಮೇಲೆ ಆಗ್ತಾ ಇದ್ದಂತ ದಾಳಿ ಇತ್ತಲ್ಲ, ಅದು ಬಹುಶಃ ಇವತ್ತು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆದಂತ ರೀತಿಯಾಗಿ ಕಂಡು ಬರ್ತಾ ಇದ್ರು ಕೂಡ ಕೆಲ ಆಯಕಟ್ಟಿನ ಹಾಗೆ ಸೂಕ್ಷ್ಮ ಪ್ರದೇಶಗಳನ್ನ ಈಗ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ನಾವು ನೋಡ್ತಾ ಇದೀವಲ್ಲ, ಇದೇ ಸೇತುವೆ ಕಿಂಗ್ ಫಹದ್ ಸೇತುವೆ. ಇದು UAE ಹಾಗೆ ಬಹ್ರೈನ್ ಅನ್ನ ಸಂಪರ್ಕಿಸುವಂತಹ ಸೇತುವೆ. ಸುಮಾರು 24 ಕಿಲೋಮೀಟರ್ಗಳಿರುವಂತಹ ಸೇತುವೆ, ಕಂಪ್ಲೀಟ್ ಆಗಿ ಸಮುದ್ರದ ಮೇಲೆನೆ ಬಿಲ್ಡ್ ಆಗಿರುವಂತಹ ಸೇತುವೆ ಇದು. ಬಟ್ ಅಂತ ಸೇತುವೆ ಮೇಲೆನೆ ಇದು ಈಗ ಅಟ್ಯಾಕ್ ಆಗಿರುವಂತಹ ಕಾರಣಕ್ಕಾಗಿ ಎರಡೂ ದೇಶಗಳ ನಡುವೆ ಏನಾದರೂ ಸಂಪರ್ಕಕ್ಕೆ ಸಮಸ್ಯೆ ಆಗೋದ, ಎರಡೂ ಭಾಗಗಳ ನಡುವೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಿದೆ. ಮತ್ತೆ ಇದಕ್ಕಿಂತ ಇನ್ನೊಂದು ವಿಚಾರ ಇವತ್ತಿನ ಹೈಲೈಟ್ ಏನು ಅಂತ ಅಂದ್ರೆ, ನಾನು ಆಗ್ತಾನೆ ಹೇಳಿದಾಗೆ ಏನು ಹರ್ಮುಜ್ ಕಾಲುವೆಯನ್ನ ಬಹುತೇಕ ಈಗ ಇರಾನ್ ಬಂದ್ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಕಾರಣಕ್ಕಾಗಿನೇ ಇದು ಬಹಳ ಸಮಸ್ಯೆ, ವರ್ಲ್ಡ್ ಟ್ರೇಡಿಂಗಿಗೆ ಸಂಬಂಧಪಟ್ಟ ಹಾಗೆ ತಂದಿಟ್ಬಿಡುತ್ತೆ ಅನ್ನುವಂಥ ಒಂದು ಆತಂಕ ಕೂಡ ಈಗ ಮನೆ ಮಾಡ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚಿನ ಹಡಗುಗಳು ಅಲ್ಲೇ ಲಂಗರು ಹಾಕಿವೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಓವರ್ ಟು ಯು ಮಧು. ಬಹುಶಃ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗಿನ ಅಪ್ಡೇಟ್ಸ್ ನಿಮಗೆ ಲಭ್ಯ ಆಗಿರ್ಬೋದು. ಎಸ್ ಮಾಲ್ತೇಶ್, ಕೇತುಗ್ರಸ್ತ ರಕ್ತ ಚಂದ್ರ ಗ್ರಹಣದಿಂದಾಗಿ ಈಗಾಗಲೇ ದೇಗುಲಗಳನ್ನ ಬಂದ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಯಾವ ದೇವಸ್ಥಾನಗಳನ್ನ ಬಂದ್ ಮಾಡಲಾಗಿದೆ, ಅಲ್ಲಿನ ಪೂಜಾ ಕೈಂಕರ್ಯಗಳು ಹೇಗಿರುತ್ತೆ, ಇದೆಲ್ಲದರ ಕುರಿತು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಪ್ರಮುಖವಾಗಿ ಚಿಕ್ಕಮಗಳೂರಿನ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ ಇರಬಹುದು. ಕೇತುಗ್ರಸ್ತ ರಕ್ತ ಚಂದ್ರ ಗ್ರಹಣದ ಎಫೆಕ್ಟ್ನಿಂದಾಗಿ ದೇಗುಲಗಳಿಗೂ ಕೂಡ ದಿಗ್ಬಂಧನ ಸ್ವಲ್ಪ ಗಂಟೆಗಳ ಕಾಲ ಇರುತ್ತೆ. ಬೆಳಗಾವಿಯ ಕಪಿಲೇಶ್ವರ, ಮಡಿಕೇರಿಯ ಓಂಕಾರೇಶ್ವರ ಟೆಂಪಲ್, ಹಾಸನದ ಹೊಳೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ದಾವಣಗೆರೆಯ ದುರ್ಗಾಂಬಿಕಾ ದೇವಿ ದೇಗುಲವನ್ನು ಬಂದ್ ಮಾಡಲಾಗುತ್ತೆ. ಇದು ಬಹಳ ವರ್ಷಗಳಿಂದಲೂ ಕೂಡ ನಾವು ಆಚರಿಸಿಕೊಂಡು ಬರ್ತಾ ಇರುವಂತಹ ಪದ್ಧತಿ. ಗ್ರಹಣ ಅಂದರೆ ಒಂದು ರೀತಿಯ ಭಯ ಆವರಿಸುತ್ತೆ. ವಿಜ್ಞಾನಿಗಳಿಗೆ ಅದು ಅಧ್ಯಯನದ ವಿಚಾರ ಆದರೆ, ಚರ್ಚೆಯ ವಿಚಾರ ಆದರೆ, ಜಿಜ್ಞಾಸೆಯ ವಿಚಾರ ಆದರೆ, ನಮ್ಮಂತಹ ಸಾಮಾನ್ಯ ಜನರಿಗೆ ಮತ್ತು ಜ್ಯೋತಿಷ್ಯ ವಲಯಕ್ಕೆ ಇದು ಬೇರೆ ರೀತಿಯಲ್ಲೇ ಒಂದು ಅರ್ಥವನ್ನ ಕೊಡುವಂತಹ, ನಭೋಮಂಡಲದಲ್ಲಿ ಸಂಭವಿಸುವಂತಹ ಒಂದು ಕೌತುಕ. ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ, ಹೊಳೆ ಆಂಜನೇಯ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ದುರ್ಗಾಂಬಿಕಾ ದೇವಿ, ಕಪಿಲೇಶ್ವರ, ಓಂಕಾರೇಶ್ವರ, ಮೈಸೂರಿನ ಚಾಮುಂಡಿ ಬೆಟ್ಟ ಸೇರಿದಂತೆ ಬೆಂಗಳೂರಿನ ಪ್ರಖ್ಯಾತ ದೇವಸ್ಥಾನದ ಬಾಗಿಲುಗಳನ್ನು ಬಂದ್ ಮಾಡಲಾಗಿದೆ. ಗ್ರಹಣದ ಸ್ಪರ್ಶ ಕಾಲಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರುವ ಕಾರಣದಿಂದಾಗಿ. ಇನ್ನು ಗ್ರಹಣ ಸಂಭವಿಸುವಂತಹ ಸಮಯದಲ್ಲಿ ಜನರು ಕೂಡ ಹೊರಗಡೆ ಬರಬಾರದು, ಗ್ರಹಣದ ಎಫೆಕ್ಟ್ಗೆ ಅವರು ಕೂಡ ಒಳಗಾಗ್ತಾರೆ ಅನ್ನೋ ಮಾತುಗಳಿದೆ. ಅದನ್ನ ಸಾಕಷ್ಟು ಮಂದಿ ಅಲ್ಲಗಳೆದಿದ್ದಾರೆ ಕೂಡ. ಆಕಾಶದಲ್ಲಿ ನಡೆಯುವಂತಹ ಈ ಚಮತ್ಕಾರಕ್ಕೆ ಅಥವಾ ವೈಜ್ಞಾನಿಕ ದೃಷ್ಟಿಯಿಂದ ನೋಡಬೇಕಾದಂತಹ ಈ ಒಂದು ಕೌತುಕಕ್ಕೆ ಜ್ಯೋತಿಷ್ಯವಾಗಿ ವ್ಯಾಖ್ಯಾನವನ್ನ ಕೊಟ್ಟು ಹೊರಗಡೆ ಬರಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂದ್ರೆ ಸರಿ ಅಲ್ಲ ಅಂತ ಹೇಳಿ ಯಾರು ಇದನ್ನ ನಂಬೋದಿಲ್ವೋ ಅವರು ಕೂಡ ಹೇಳ್ತಾನೆ ಇರ್ತಾರೆ.
ಹರ್ಮುಜ್ ಕಾಲುವೆಯನ್ನ ಬಂದ್ ಮಾಡಿದ್ರೆ ಆಗ್ಬೋದಂತ ಎಫೆಕ್ಟ್ ಏನು ಅನ್ನುವಂತ ನೋಡಿದ್ರೆ ಇಮಿಡಿಯೇಟ್ ಎಫೆಕ್ಟ್ ಅಲ್ಲದೆ ಹೋದ್ರೂ ಕೂಡ ಇದೇನಾದ್ರೂ ಒಂದು ದಿನ ಎರಡು ದಿನ ಇದೇ ರೀತಿಯಾಗಿ ಬಂದ್ ಆದಂತಹ ರೀತಿಯಾಗಿನೇ ಮುಂದುವರೆದ್ರೆ ಆಗ ಬಹಳ ಸಮಸ್ಯೆ ಆಗಬಹುದಾದಂತ ಚಾನ್ಸಸ್ ಇದೆ. ಯಾಕಂತಂದ್ರೆ ಈ ಜಲಸಂಧಿ ಇದೆಯಲ್ಲ, ಸುಮಾರು 700 ತೈಲ ಸಂಗ್ರಹದ ಹಡಗುಗಳು ಆ ಮುಖೇನವಾಗಿ ಪಾಸ್ ಆಗ್ತವೆ. ಜಲಸಂಧಿ ದಾಟೋ ಹಡಗುಗಳಿಗೆ ಬೆಂಕಿ ಹಾಕ್ತೀವಿ ಅಂತ ಇರಾನ್ ಈಗ ಆಲ್ರೆಡಿ ಹೇಳಿದೆ. ಸದ್ಯಕ್ಕೆ ಆ ಜಲಸಂಧಿಯನ್ನ ಮುಚ್ಚಲಾಗಿದೆ ಕೂಡ. ಜೊತೆಗೆ ಆ ಜಲಸಂಧಿ ಮೂಲಕ ಹೋಗೋದಕ್ಕೆ ನಾವು ಯತ್ನಿಸಿದ್ರೆ ಅಂತ ಹಡಗುಗಳನ್ನ ನಾವು ಬೆಂಕಿ ಹಾಕ್ಬಿಡ್ತೀವಿ ಅಥವಾ ಅದ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದೆ ಕೂಡ ಇರಾನ್. ಗೊತ್ತಿಲ್ಲ, ಈಗ ಅಲ್ಲಿಂದ ಸಿಗ್ತಾ ಇರುವ ಕೆಲ ಮಾಹಿತಿ ಪ್ರಕಾರವಾಗಿ ಆ ಭಾಗದಲ್ಲಿ ಕೆಲ ಹಡಗುಗಳಲ್ಲಿ ಹೊತ್ತು ಉರಿತಾ ಇದೆ ಅಂತಾನೂ ಕೂಡ ತಿಳಿದು ಬರ್ತಾ ಇದೆ. ಆಮೇಲೆ ಇರಾನ್ ಬಹಳ ಉತ್ತಮವಾದಂತಹ ಕ್ಷಿಪಣಿ ವ್ಯವಸ್ಥೆಯನ್ನ ಹೊಂದಿದೆ, ಡ್ರೋನ್ ವ್ಯವಸ್ಥೆಗಳನ್ನ ಹೊಂದಿದೆ, ಸಬ್ಮೆರಿನ್ ವ್ಯವಸ್ಥೆಗಳನ್ನ ಕೂಡ ಹೊಂದಿದೆ. ಹಾಗಾಗಿ ಆ ಭಾಗದಲ್ಲಿ ಅಟ್ಯಾಕ್ ಮಾಡಿ ಗೊಂದಲ ಸೃಷ್ಟಿಸೋದಕ್ಕೆ ಬೇಕಾದಂತಷ್ಟು ಪವರ್ ಅಂತೂ ಇರಾನ್ ಬಳಿ ಇದೆ ಈ ಹಂತದಲ್ಲೂ ಕೂಡ, ಇಷ್ಟೆಲ್ಲ ಅಟ್ಯಾಕ್ ಆದಂತ ನಂತರದಲ್ಲೂ ಕೂಡ. ಹೀಗಾಗಿನೇ ಬಹಳ ಸಮಸ್ಯೆಯನ್ನ ತಂದೊಡ್ಬೋದು. ಇನ್ನೊಂದು ವಿಚಾರ ಅಂತ ಅಂದ್ರೆ ಮಧುಶ್ರೀ, ಅರೇಬಿಯನ್ ಸೀನ ಒಂದು ಭಾಗ ಹರ್ಮುಜ್ ಕಾಲುವೆ ಏನಿದೆ ಸುಮಾರು 100 ಮೈಲಿ ಉದ್ದ, 24 ಮೈಲಿ ಅಗಲ ಇರುವಂತಹ ಒಂದು ಕಾಲುವೆ ಅದು. ಸೊ ಆ 100 ಮೈಲಿ ಉದ್ದ ಒಂದು ಭಾಗ ಏನಿದೆ ಅದು ಕಂಪ್ಲೀಟ್ ಆಗಿ ಇರಾನ್ ಇದೆ. ಇನ್ನೊಂದು ಭಾಗದಲ್ಲಿ ಕುವೈತ್, ಬಹರೇನ್, UAE ಈ ದೇಶಗಳಿದೆ. ಹಾಗಾಗಿ ಅದು ಸಂಪೂರ್ಣವಾದಂತ ನಿಯಂತ್ರಣ ಸಾಧಿಸೋದಕ್ಕೆ ಇರಾನ್ಗೆ ಮತ್ತೊಂದು ಭಾಗದಲ್ಲಿ ಬಹಳ ಅವಕಾಶ ಇದೆ. ಸುಮಾರು 100 ಮೈಲಿ ಆದ್ರೂ ಕೂಡ ಆ 24 ಅಗಲ ಅಡಿ ಅಥವಾ ಮೈಲಿಯ ಅಗಲದ ಆ ಪ್ರದೇಶ ಏನಿದೆ ಅದೊಂದು ಕಾಲುವೆ, ಆ ಜಲಸಂಧಿ, ಅದ್ರ ಮೇಲಂತೂ ಕಂಪ್ಲೀಟ್ ಆಗಿ ನಿಯಂತ್ರಣ ಹೊಂದೋದಕ್ಕೆ ಇರಾನ್ಗಂತೂ ಅವಕಾಶ ಇದೆ. ಬಹುಶಃ ಅದರ ಎಫೆಕ್ಟ್ ಈಗ ನಮ್ಗೆ ಗೊತ್ತಾಗ್ತಾ ಇದೆ, ವರ್ಲ್ಡ್ ಎಕಾನಮಿ ಮೇಲೂ ಕೂಡ ಪರಿಣಾಮ ಬೀರಬಹುದಾದಂತ ಒಂದು ಎಫೆಕ್ಟ್. ಅಕಸ್ಮಾತ್ ಇರಾನ್ ಏನಾದ್ರೂ ಬಹಳ ಕಟ್ಟುನಿಟ್ಟಾಗಿ ಅದನ್ನ ಬಂದ್ ಮಾಡುವಂಥದ್ದನ್ನ ಮುಂದುವರಿಸಿದ್ರೆ. ಆದ್ರೆ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಜೊತೆಗೆ ನಮ್ಮ ಪ್ರತಿನಿಧಿ ಮಹೇಶ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ಈ ವಾರ್ಕ್ ಸಂಬಂಧಪಟ್ಟ ಹಾಗಿನ ಅಪ್ಡೇಟ್ಸ್ ಅನ್ನ ನಾವು ಪಡೆದುಕೊಳ್ತಾ ಹೋಗೋಣ. ಮೊದಲಿಗೆ ಹರೀಶ್, ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಹರ್ಮುಜ್ ಕಾಲುವೆಯನ್ನ ಕಂಪ್ಲೀಟ್ ಆಗಿ ಇರಾನ್ ಬಂದ್ ಮಾಡಿದೆ. ಈಗ ಆಲ್ರೆಡಿ 100ಕ್ಕೂ ಹೆಚ್ಚು ಹಡಗುಗಳು ಅಲ್ಲಿ ಲಂಗರು ಹಾಕ್ಬಿಟ್ಟಿದಾವೆ. ಆಮೇಲೆ ಇನ್ಶೂರೆನ್ಸ್ ಕಂಪನಿಗಳು ಕೂಡ ಈ ವಾರ್ ಇನ್ಶೂರೆನ್ಸ್ ಅನ್ನ ನಾವು ಕ್ಲೈಮ್ ಮಾಡಲ್ಲ ಅಂತ ಹೇಳ್ತಾ ಇರುವಂತದ್ದು ಕೂಡ, ಹಡಗುಗಳು ಕೂಡ ರಿಸ್ಕ್ ತೆಗೆದುಕೊಳ್ತಾ ಇಲ್ಲ. ಈ ತರದೆಲ್ಲವೂ ಕೂಡ ಈಗ ಡಿಸ್ಕಷನ್ಗೆ ಬರ್ತಾ ಇರುವಂತಹ ಸಂಗತಿಗಳಾಗಿದೆ. ಓಟಿ ಹರೀಶ್, ಏನ್ ಅಪ್ಡೇಟ್ಸ್ ತಮಗೆ ಲಭ್ಯ ಆಗ್ತಾ ಇರೋದು? ಮಾಲ್ತೇಶ್, ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ ತಾರಕಕ್ಕೇರಿರುವಂತಹದ್ದು. ಇಡೀ ಮಧ್ಯಪ್ರಾಚ್ಯ ಈಗ ಯುದ್ಧದ ವಾತಾವರಣದಲ್ಲಿ ಕವಿದಿರುವಂತಹದ್ದು. ಸಂಪೂರ್ಣವಾಗಿ ಈಗ ಇರಾನ್ ತನ್ನ ಮೇಲೆ ಏನು ದಾಳಿ ಮಾಡಿದಂಥವರ ವಿರುದ್ಧ ಪ್ರತಿಕಾರವನ್ನು ತೀರಿಸ್ಕೊಳ್ಳಿಕ್ಕೆ, ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಸಾಕಷ್ಟು ದಾಳಿಗಳನ್ನು ಮಾಡ್ತಾ ಇದೆ. ಮತ್ತೆ ಅಮೆರಿಕದ ಸೇನಾ ನೆಲೆಗಳೇನಿದೆ ಮಧ್ಯಪ್ರಾಚ್ಯದಲ್ಲಿ ಅವುಗಳ ಮೇಲೆಲ್ಲವೂ ಕೂಡ ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ಮತ್ತೆ ಅಮೆರಿಕಕ್ಕೆ ಸಪೋರ್ಟ್ ಆಗಿರುವಂತಹ ದೇಶಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಇರಾನ್ ಮಾಡ್ತಿದೆ. ಎರ್ರಾಬಿರಿಯಾಗಿ ಕ್ಷಿಪಣಿಗಳನ್ನ ಹಾರಿ ಬಿಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮಧ್ಯಪ್ರಾಚ್ಯದ ವಿವಿಧ ದೇಶಗಳ ಮೇಲೆ ಈ ರೀತಿಯ ಒಂದು ದಾಳಿ ನಡೀತಾ ಇದೆ. ನಾಗರಿಕರು ಇರುವಂತಹ ಪ್ರದೇಶಗಳನ್ನು ಕೂಡ ಗುರಿಯಾಗಿರಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ಹರ್ಮುಜ್ ಕಾಲುವೆಯನ್ನು ಕೂಡ ಈಗ ಸಂಪೂರ್ಣವಾಗಿ ಈಗ ಮುಚ್ಚಿರುವಂತಹದ್ದು. ಇದು ಪ್ರಮುಖ ವ್ಯಾಪಾರ ವಹಿವಾಟು ನಡೆಯುವಂತಹ ಒಂದು ಕಾಲುವೆ. ಇಲ್ಲಿ ವಿಶ್ವದ ಅನೇಕ ಹಡಗುಗಳು ಇಲ್ಲಿಂದನೇ ಹೋಗುತ್ತೆ. ತೈಲ ತೆಗೆದುಕೊಂಡು ಹೋಗುವಂತಹದ್ದಾಗಿರ್ಬೋದು ಅಥವಾ ಭಾರತದಿಂದ ಇರಾನ್ಗೆ ಮತ್ತೆ ಇನ್ನಿತರ ಗಲ್ಫ್ ರಾಷ್ಟ್ರಗಳಿಗೆ ಬೇಕಾದಂತಹ ಈ ರಫ್ತು ಮಾಡಬೇಕಾದಂತಹ ಅಂಶಗಳಿರ್ಬೋದು, ಸಾಗಾಣಿಕಾ ಅಂಶಗಳಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಕಾಲುವೆ ಮೂಲಕ ಹಾದು ಹೋಗುವಂತಹದ್ದು ಹಡಗುಗಳು ಈಗ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಮತ್ತೆ ಇರಾನ್ ಹೇಳ್ತಾ ಇದೆ, ಹಡಗುಗಳು ಒಂದು ವೇಳೆ ಇಲ್ಲಿಂದ ಬಂದಿದ್ದೇ ಆದಲ್ಲಿ ನಾವು ದಾಳಿ ಮಾಡ್ತೇವೆ ಅನ್ನುವಂಥದ್ದು ಹೇಳಿದೆ. ಇದನ್ನ ರಷ್ಯಾ ಕೂಡ ಗಂಭೀರವಾಗಿ ಪರಿಗಣಿಸಿದೆ, ಮತ್ತೆ ಚೀನಾ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಚೀನಾದ ವಿದೇಶಾಂಗ ಸಚಿವರು ಕೂಡ ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಈ ಕಾಲುವೆ ಮೂಲಕ ಹಾದು ಹೋಗುವಂತಹ ಹಡಗುಗಳಿಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕಾಗುತ್ತೆ, ಮತ್ತೆ ಅದನ್ನ ಇರಾನ್ ಖಾತ್ರಿಪಡಿಸಬೇಕಾಗುತ್ತೆ. ಹಡಗುಗಳು ಈ ಒಂದು ಕಾಲುವೆ ಮೂಲಕ ಹಾದು ಹೋಗೋದ್ರ ಬಗ್ಗೆ, ಮತ್ತೆ ಹಡಗುಗಳ ರಕ್ಷಣೆಯನ್ನು ಕೊಡೋದ್ರ ಬಗ್ಗೆ, ಮತ್ತೆ ಹಡಗುಗಳಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗಬಾರ್ದು, ಇದರ ಬಗ್ಗೆ ಅವುಗಳ ರಕ್ಷಣೆ ಬಗ್ಗೆ ಇರಾನ್ ಖಚಿತಪಡಿಸಬೇಕು, ಮತ್ತೆ ಅದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಬೇಕು. ಯಾವುದೇ ಹಡಗುಗಳಿಗೆ, ಸಾಗಾಣಿಕಾ ಹಡಗುಗಳಿಗೆ ಯಾವುದೇ ರೀತಿಯಾದಂತಹ ಹಾನಿ ಮಾಡಬಾರದು, ಆ ಖಚಿತತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡಿರುವಂತಹದ್ದು. ಭಾರತವು ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹರ್ಮುಜ್ ಕಾಲುವೆ ಏನಾದರೂ ಮುಚ್ಚಿತು, ಸಂಪೂರ್ಣವಾಗಿ ಮುಚ್ಚಿತು, ಮತ್ತೆ ಹಡಗುಗಳಿಗೆ ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ಇಡೀ ವಿಶ್ವದ ವ್ಯಾಪಾರ ವ್ಯವಸ್ಥೆ ಕುಸಿದು ಬಿದ್ದು ಹೋಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಒಂದು ಕಾಲುವೆ ಮೂಲಕ ಸಾಗುವಂತಹ ಹಡಗುಗಳೇನಿದೆ ಇವುಗಳ ರಕ್ಷಣೆ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ ಅನ್ನುವಂತಹದ್ದು.
ಮಾಲ್ತೇಶ್. ಹರೀಶ್ ಹಾಗೆ ಸಂಪರ್ಕದಲ್ಲಿ ಜೊತೆಗೆ ಮಹೇಶ್, ಇನ್ನು ಭಾರತೀಯರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಏನೇನ್ ಕತೆ ಆಗ್ತಾ ಇದೆ, ಕೊಲ್ಲಿ ರಾಷ್ಟ್ರಗಳಲ್ಲಿರುವಂತಹ ಭಾರತೀಯರು ಈಗ ಆಲ್ರೆಡಿ ಬಹಳಷ್ಟು ಮಂದಿ ಬರ್ತಾ ಇದ್ದಾರೆ, ಬಟ್ ಗೌರ್ಮೆಂಟ್ ಹೇಗೆ ಗಮನ ಕೊಡ್ತಾ ಇದೆ? ಆಮೇಲೆ ಇನ್ನೊಂದು ವಿಚಾರ ಅಂತಾರೆ, ನಮ್ಮ ಕರ್ನಾಟಕದವರು ಕೂಡ ಬಹಳ ಮಂದಿ ಈಗ ಅಲ್ಲಿ ಸಿಕ್ಕಾಕೊಂಡಿರೋರು ಫೋನ್ ಸ್ವಿಚ್ ಆಫ್ ಆಗಿದೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ. ಈ ಮರ್ಚೆಂಟ್ ನೇವಿಲೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ರು ಚಿಕ್ಕಮಗಳೂರು ಕೊಪ್ಪದ ಹುಡುಗರೆಲ್ಲ ಈಗ ಅಲ್ಲಿ ಸಿಕ್ಕಾಕೊಂಡವರು, ಅವ್ರ ಬಗ್ಗೆ ಏನ್ ಡೀಟೇಲ್ಸ್ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅವ್ರ ಮನೆಯವರಿಗೆಲ್ಲ. ಆ ಡೀಟೇಲ್ಸ್ ಅನ್ನು ಕೂಡ ನಾನು ಮಹೇಶ್ ನಿಮ್ ಜೊತೆಗೆ ಮಾತನಾಡ್ತಾ ಹೋಗ್ತೀನಿ. ಓಟಿಯು ಮಧು, ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪ್ರಮುಖವಾಗಿ ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಹೇಗೆಲ್ಲ ವಿಧಿವಿಧಾನಗಳನ್ನ ಅನುಸರಿಸಲಾಗುತ್ತೆ ಗ್ರಹಣದ ಟೈಮ್ನಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಇನ್ನೊಂದು ಕಡೆ ಈಗ ವಾರ್ ನಡೀತಾ ಇರುವುದಕ್ಕೂ ಈ ಗ್ರಹಣಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗೆ ವಿಶ್ಲೇಷಣೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ನಮ್ಮ ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಬಂಡಿ ಮಹಾಕಾಳಿ ದೇಗುಲದಿಂದ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ರಾಮ್ ಅವರಿಂದ ಮಾಹಿತಿಯನ್ನ ಪಡೆಯೋಣ. ರಾಮ್, ಗಮನಿಸ್ತಾ ಇದ್ದೀವಿ ಬೆಳಗ್ಗೆಯಿಂದಲೂ ಕೂಡ ಚಾಮುಂಡೇಶ್ವರಿ ದೇಗುಲದಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರಗಳು ನೆರವೇರಿತು. ಈಗ ಗ್ರಹಣಕ್ಕೆ ಏನು ಸಮಯ ಹತ್ತಿರ ಆಗ್ತಾ ಇದೆ, ಸ್ಪರ್ಶ ಕಾಲಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ರಾಮ್? ಮಧುಶ್ರೀ, ವರ್ಷದ ಮೊದಲ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಭೋಮಂಡಲದಲ್ಲಿ ಆಗುವಂತಹ ಕೌತುಕ ವಿಸ್ಮಯವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಶ್ವೇತವರ್ಣದ ಚಂದ್ರನ ರಕ್ತ ಚಂದ್ರನಾಗಿ ನೋಡಲಿಕ್ಕೆ ಎಲ್ಲರೂ ಸಹ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳಿಗೂ ಸಹ ಕ್ಷಣಗಣನೆ ಆರಂಭವಾಗಿದೆ. ನಾನೀಗ ಮೈಸೂರಿನ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದ ಬಾಗಿಲನ್ನು ಬಂದ್ ಮಾಡಲಾಗಿದೆ. ಯಾಕಂದರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಏನು ಚಂದ್ರಗ್ರಹಣ ಆರಂಭವಾಗ್ತದೆ 3/13ರಿಂದ ಸ್ಪರ್ಶ ಕಾಲದಿಂದ ಮೋಕ್ಷ ಕಾಲದವರೆಗೂ ಸಹ ವಿಶೇಷವಾದಂತಹ ಅಭಿಷೇಕವನ್ನು ಮಾಡಲಾಗ್ತದೆ. ಭಕ್ತರಿಗೆ ಯಾವುದೇ ದರ್ಶನಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಈಗ ಸದ್ಯಕ್ಕೆ ಈಗ 2 ಗಂಟೆಗೇನು ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಲಾಗಿದೆ. ಇದಾದ ನಂತರ ರಾತ್ರಿ 8ವರೆಗೆ ಎಲ್ಲ ಅಂದರೆ ಮೋಕ್ಷ ಕಾಲದ ನಂತರ ಶುದ್ಧೀಕರಣವನ್ನು ಮಾಡಿ ಜನರಿಗೆ ಭಕ್ತರಿಗೆ ದೇವಿಯ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಅದೇ ನಂಜನಗೂಡಿನಲ್ಲಿ ಯಾವುದೇ ರೀತಿಯಾದಂಥ ದೇವಸ್ಥಾನ ಬಂದ್ ಮಾಡುವಂಥ ಕೆಲಸ ಆಗ್ತಾ ಇಲ್ಲ. ಶಿವಲಿಂಗಕ್ಕೆ ನಿರಂತರವಾಗಿ ಅಭಿಷೇಕ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತಾಯಿಯ ಅಭಿಷೇಕದನ್ನ ಭಕ್ತರಿಗೆ ನೋಡಲಿಕ್ಕೆ ಯಾವುದೇ ರೀತಿಯಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಈಗಾಗಲೇ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರು TV9ಗೆ ಮಾಹಿತಿಯನ್ನು ನೀಡಿದರು. ಚಂದ್ರಗ್ರಹಣದ ಸಂಬಂಧದಲ್ಲಿ ಉತ್ತಮವಾದಂತಹ ಪರಿಣಾಮಗಳು ಬೀಳಬೇಕು. ಹೀಗಾಗಿ ತಾಯಿಗೆ ಆ ಒಂದು ಪವರ್ ಏನು ಹೆಚ್ಚಾಗಿರ್ತದೆ, ಅದರ ಮೂಲಕವಾಗಿ ನಾಡಿನ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ, ಚಾಮುಂಡಿ ಬೆಟ್ಟದ ಈ ಒಂದು ಸ್ಥಳದಲ್ಲಿ ಸಾವಿರಾರು ಭಕ್ತರು ಪ್ರತಿನಿತ್ಯ ದೇವಿಯ ದರ್ಶನಕ್ಕೆ ಅಂತ ಆಗಮಿಸ್ತಾರೆ. ಇವತ್ತು ಸಂಪೂರ್ಣವಾಗಿ ಖಾಲಿ ಆಗಿರುವಂಥದ್ದು. ಯಾಕಂದರೆ ಈಗ 2 ಗಂಟೆಗೆ ದೇವಸ್ಥಾನವನ್ನು ಬಂದ್ ಮಾಡಲಾಯಿತು. ತದನಂತರ ಏನು ಚಂದ್ರಗ್ರಹಣ ಆರಂಭವಾಗ್ತದೆ, ಸ್ಪರ್ಶ ಕಾಲ. ಆ ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿಷೇಕಗಳು ನೆರವೇರುತ್ತದೆ. ನಂತರ ಮೋಕ್ಷ ಕಾಲದ ಆದ ನಂತರ ಶುದ್ಧೀಕರಣ ಮಾಡಿ ತದನಂತರ ಭಕ್ತರಿಗೆ ಅವಕಾಶ ಮಾಡಿಕೊಳ್ಳಲಾಗ್ತದೆ. ಹೀಗಾಗಿ ಸಂಪೂರ್ಣವಾಗಿ ಆ ಸರ್ತಿ ಸಾಲಿನಲ್ಲಿ ಬರ್ತಾ ಇದ್ದಂತಹ ಸ್ಥಳ ಖಾಲಿ ಆಗಿರುವಂಥದ್ದು. ಇದು ಮೈಸೂರಿನ ಚಾಮುಂಡಿ ಬೆಟ್ಟದ ದೃಶ್ಯ. ಇದರ ಜೊತೆಗೆ ಮೈಸೂರಿನ ಬೇರೆ ಬೇರೆ ದೇಗುಲಗಳಲ್ಲಿಯೂ ಸಹ ವಿಶೇಷವಾದಂತಹ ಶಾಂತಿ ಪೂಜೆಯನ್ನು ನೆರವೇರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಹೊರಭಾಗದ ದೃಶ್ಯಗಳನ್ನು ಸಹ ನೋಡೋದಾದ್ರೆ, ಅಂದರೆ ಗರ್ಭಗುಡಿಯಿಂದ ಹೊರಭಾಗದಲ್ಲಿ ಈ ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇರ್ತಾ ಇದ್ರು. ಆದರೆ ಈಗ ಸಂಪೂರ್ಣವಾದಂತಹ ಖಾಲಿಯಾಗಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇರೋದು. ಉತ್ಸವ ಮೂರ್ತಿಯನ್ನು ಕೂರಿಸುವಂಥ ಸ್ಥಳ ಇದೆ. ಅಲ್ಲಿಯೂ ಸಹ ದೇವಿಯನ್ನ ಆ ಮಂಟಪ ಮಾತ್ರ ಇದೆ. ಆ ಉತ್ಸವ ಮೂರ್ತಿಯ ದೇವಿಯನ್ನು ಸಹ ಒಳಭಾಗದಲ್ಲೇ ಪ್ರತಿಷ್ಠಾಪಿಸುವಂಥದ್ದು. ಯಾಕಂದರೆ ಚಂದ್ರಗ್ರಹಣದ ಸಂದರ್ಭದಲ್ಲಿ ಈ ರೀತಿಯಾದಂತಹ ದೇವಿಯರಿಗೂ ಸಹ ಒಂದು ಎಫೆಕ್ಟ್ ಆಗುವಂಥ ಹಿನ್ನೆಲೆಯಿಂದಾಗಿ ಅದನ್ನು ಅಭಿಷೇಕದಕ್ಕೆ ಮಾತ್ರ ಮೀಸಲಾಗಿರುವಂಥದ್ದು ಮತ್ತು ಭಕ್ತರ ದರ್ಶನಕ್ಕೂ ಸಹ ಅವಕಾಶವನ್ನು ಕಲ್ಪಿಸಿಕೊಡೋದಿಲ್ಲ. ಹೀಗಾಗಿ ಈ ಒಂದು ಸ್ಥಳದಲ್ಲಿ ಏನು ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಅದು ಸಹ ಈಗ ಖಾಲಿಯಾಗಿದೆ. ಇದನ್ನು ಸಹ ಗರ್ಭಗುಡಿಯ ಒಳಭಾಗದಲ್ಲಿ ಇಟ್ಟು ಅಲ್ಲಿ ವಿಶೇಷ ಅಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡಿಬೇಕು ಅಂತ ಹೇಳಿದ್ರೆ ಚಂದ್ರಗ್ರಹಣದ ನಂತರ ಮೋಕ್ಷವಾಗಿ ಶುದ್ಧೀಕರಣ ಆಗಿ 8:30ಕ್ಕೆ ಭಕ್ತರು ಇಲ್ಲಿಗೆ ಆಗಮಿಸಬೇಕಾಗ್ತದೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ರಾಮ್. ಮಾಲ್ತೇಶ್ ತಾವು ಮಾಹಿತಿಯನ್ನ ಕೊಡ್ತಾ ಇದ್ರಿ ವಾರ್ಗೆ ಸಂಬಂಧಪಟ್ಟಂತೆ ಕ್ಷಣದ ಅಪ್ಡೇಟ್ಸ್ ಬಗ್ಗೆ, ಮುಂದುವರಿಸಿ. ಮಧುಶ್ರೀ, ವಿಚಾರ ಅಂತ ನಾನು ಆಗ್ತಾನೆ ಹೇಳಿದಾಗೆ ಭಾರತದ ಹಲವು ಮಂದಿ, ಅದರಲ್ಲೂ ನಮ್ಮ ಕರ್ನಾಟಕದ ಕೆಲ ಮಂದಿ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಅವ್ರ ಮನೆಗೆಲ್ಲ ಮೊನ್ನೆ ಫೋನ್ ಮಾಡಿದಂಥ ಈ ಮೊನ್ನೆ ಗುರುವಾರ ಶುಕ್ರವಾರ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಬಹುತೇಕ ಮಂದಿ ನಾವು ಇರಾನ್ನಿಂದ ಈ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಕುವೈಟಿಗೆ ಹೋಗ್ತಾ ಇದ್ದೀವಿ, ಬಹ್ರೈನ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಅನ್ಲೋಡಿಂಗ್ ಇದೆ, ಈ ಥರದ್ದೆಲ್ಲ ಹೇಳಿದ್ದಾರೆ. ಬಟ್ ಈ ಕ್ಷಣಕ್ಕೂ ಕೂಡ ಅವರ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಬರ್ತಾ ಇದೆ. ಇದು ಸಹಜವಾಗಿ ಈಗ ನಮ್ಮ ಜೊತೆಗೂ ಕೂಡ ಅವ್ರ ಫ್ಯಾಮಿಲಿ ಒಬ್ರು ಮಾತನಾಡಿದ್ರು, ಕಾಂಟ್ಯಾಕ್ಟ್ ಆಗಿದ್ರು. ಇನ್ಫ್ಯಾಕ್ಟ್ ಚಿಕ್ಕಮಗಳೂರಿನ ಕೊಪ್ಪದ ಗಡಿಕಲ್ಲು ಭಾಗದವರು, ನಿಶ್ಚಿತ್ ಅಂತ ಆ ಹುಡುಗನ ಹೆಸರು.
ಪಾಪ ಚಿಕ್ಕ ಹುಡುಗ ಅಲ್ಲಿ ಹೋಗಿ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈಗ ಏನು ಮಾಹಿತಿ ಆ ಕುಟುಂಬಕ್ಕೆ ಲಭ್ಯ ಆಗ್ತಾ ಇಲ್ಲ. ಇನ್ನೊಂದು ವಿಚಾರ ಅಂತ ಅಂದ್ರೆ ಇದರ ಜೊತೆಗೆ ಇರಾನ್ನಲ್ಲಿ ಆಗಿರುವಂತಹ ಅಟ್ಯಾಕ್ನ ಸಂದರ್ಭದಲ್ಲಿ ಕೆಲ ಸ್ಕೂಲ್ಗಳ ಮೇಲೆಲ್ಲ ಅಟ್ಯಾಕ್ ಮಾಡಿದಾಗ ನೂರಾರು ಮಂದಿ ಹುಡುಗರುಗಳು ಮೃತಪಟ್ಟಿದ್ದಾರೆ. ಈಗ ಅಮೆರಿಕ ಹಾಗೆ ಇಸ್ರೇಲ್ನ ಇಂಥ ಕೃತ್ಯದ ವಿರುದ್ಧವಾಗಿ ಅಲ್ಲಿನ ಮಂದಿ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹೇಶ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ಡೀಟೇಲ್ಸ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ. ಮಹೇಶ್, ಒಂದ್ ಕಡೆ ಕೆಲ ಭಾರತೀಯರು ಇನ್ನೂ ಕೂಡ ಸಿಕ್ಕಾಕೊಂಡಿದ್ದಾರೆ, ನಮಗೆ ಸಹಾಯ ಮಾಡಿ ಅಂತ ಅಂಗಲಾಚ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈಗ ಆಗಿರುವಂತಹ ಅನಾಹುತ, ಸುಮಾರು 160ಕ್ಕಿಂತ ಹೆಚ್ಚಿನ ಮಂದಿ ವಿದ್ಯಾರ್ಥಿನಿಯರು ಮೃತಪಟ್ಟಿರುವಂತದ್ದು ಸಂಗತಿ, ಅವ್ರ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಎಲ್ಲ ಆಗ್ತಾ ಇದೆ ಅನ್ನೋದು ತಿಳ್ತಾ ಇದ್ದೀವಿ. ಇರಾನ್ನಾದ್ಯಂತ ಈ ವಿಚಾರವಾಗಿ ಹೇಗೆ ಸಿಟ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಏನ್ ಕತೆ ಮಹೇಶ್? ಮಲ್ತೇಶ್, ಖಂಡಿತ ಸದ್ಯದ ಮಟ್ಟಿಗೆ ಈ ವಾರ್ ನಿಲ್ಲುವಂತೆ ಕಾಣ್ತಾ ಇಲ್ಲ ಅಂತ ಹೇಳಿದೆ. ಯಾಕಂದರೆ ಈಗಾಗಲೇ ಏನೋ ಡೊನಾಲ್ಡ್ ಟ್ರಂಪ್ ಕೂಡ ಸ್ಪಷ್ಟಪಡಿಸಿರುವಂಥದ್ದು, ವಾರದ ಅಂತ್ಯದ್ದು ಕೂಡ ಈ ಯುದ್ಧ ಮುಂದುವರೆದ್ರೆ ಅನುಮಾನ ಇಲ್ಲ ಅಂತೇಳಿ. ಯಾಕಂದರೆ ಅಷ್ಟರ ಮಟ್ಟಿಗೆ ಇಸ್ರೇಲ್ ಮತ್ತು ಅಮೆರಿಕ ಏನು ಇರಾನ್ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದು, ಈಗಾಗಲೇ ಈ ನೆಲೆಯಲ್ಲಿ ಸಾಕಷ್ಟು ಯುದ್ಧ ಭೀತಿಯನ್ನು ಉಂಟು ಮಾಡಿರುವಂಥದ್ದು, ಈಗಾಗಲೇ ಸಾಕಷ್ಟು ಸಾವು ನೋವು ಕೂಡ ಆಗಿರುವಂಥದ್ದು. ಈ ನೆಲೆಯಲ್ಲಿ ಕರ್ನಾಟಕ ಸೇರಿದಂತೆ ದೆಹಲಿ, ಪಂಜಾಬ್ ಮತ್ತು ತೆಲಂಗಾಣದ ಸಾಕಷ್ಟು ಜನರು ಕೂಡ ಸಿಲುಕಿ ಪರದಾಡ್ತಾ ಇದ್ರು. ಈಗಾಗಲೇ ಭಾರತ ಸರ್ಕಾರ ಕೂಡ ಕಳವಳ ವ್ಯಕ್ತಪಡಿಸಿ ಶಾಂತಿ ಮತ್ತು ಸ್ಥಿರತೆ ಕಾಪಾಡೋನು ಕೂಡ ಈಗಾಗ ಒತ್ತಾಯ ಕೂಡ ಮಾಡಿರುವಂಥದ್ದು. ಇದಕ್ಕೆ ಯಾವುದು ಕೂಡ ಈ ಒಂದು ದೇಶಗಳು ಯಾವುದು ಕೂಡ ಸೊಪ್ಪಾಗ್ತಾ ಇಲ್ಲ ಅಂತ ಹೇಳ್ಬೋದು. ಈ ನೆಲೆಯಲ್ಲಿ ಯುದ್ಧ ಮುಂದುವರಿಸಿರುವಂಥದ್ದು. ಸದ್ಯ ಸಾಕಷ್ಟು ವಿದ್ಯಾರ್ಥಿಗಳು ಸೇರಿದಂತೆ ಜನರನ್ನ ಏನು ಕರೆಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. ವಿಶೇಷ ಕಾರ್ಯಾಚರಣೆ ಅಂದರೆ ವಿಶೇಷ ವಿಮಾನಗಳ ಮೂಲಕ ವ್ಯವಸ್ಥೆ ಕೂಡ ಮಾಡ್ತಾ ಇರುವಂಥದ್ದು. ಇದಕ್ಕೆ ಇಂಡಿಗೋ ವಿಮಾನ ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ಸದ್ಯ ಸಾಕಷ್ಟು ಜನರು ಕೂಡ ಭಾರತಕ್ಕೆ ಬರ್ತಾ ಇರುವಂಥದ್ದು. ಅಂದರೆ ಕೆಲವೊಬ್ಬರ ಫೋನ್ ಕೂಡ ಸ್ವಿಚ್ ಆಫ್ ಆಗುವಂಥದ್ದು ಕೂಡ ಇರುವಂಥದ್ದು. ಹೀಗಾಗಿ ಅವರನ್ನು ಕರೆತರುವಂಥ ಪ್ರಯತ್ನ ಕೂಡ ಏನು ಭಾರತ ಸರ್ಕಾರ ಮುಂದಾಗಿರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಮಹೇಶ್. ಸಂಪರ್ಕದಲ್ಲಿರಿ ಹರೀಶ್, ತಾವು ಕೂಡ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀವಿ. ಈ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗಿನ ಅಪ್ಡೇಟ್ಸ್. ಮೀನ್ ವೈಲ್ ನಮಗೆ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಗ್ರಹಣ ಹಿಡಿತಾ ಇರುವಂಥ ಸಂದರ್ಭ ಸಹಜವಾಗಿ ಕುತೂಹಲ ಇರುತ್ತೆ. ಕೆಲವರು ಗ್ರಹಗತಿಗಳು ಏನೇನು ಆಗ್ಬಿಡುತ್ತೆ ಅನ್ನುವಂಥದ್ದು, ಕೆಲವೊಂದಷ್ಟು ಯೋಜನೆಗಳನ್ನ ಏನೋ ಮಾಡಬೇಕು ಅಂತ ಇರ್ತೀರಾ. ಈ ಗ್ರಹಣ ಹಿಂದೆ ಮುಂದೆ ಈ ಸಂದರ್ಭದಲ್ಲೆಲ್ಲ ಮಾಡ್ಬೋದಾ, ಭಾಳ ನಿಮ್ಗೆ ಗೊಂದಲ ಇರ್ಬೋದು. ನಮ್ಮ ಜೊತೆಗೆ ವಿಶೇಷವಾದ ಅತಿಥಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಜಾಯ್ನ್ ಆಗ್ತಾ ಹೋಗ್ತಾರೆ. ಮಧುಶ್ರೀ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ವಿವರಣೆ ಕೊಡ್ತಾ ಹೋಗ್ತಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿಕ್ಕದೊಂದು ಬ್ರೇಕ್ ತೆಗೆದುಕೊಂಬೋಣ ಬನ್ನಿ.